ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯನ್ ಆ್ಯಪಲ್ ಅ ಡೇ ಕೀಪ್ಸ್ ಅವೇ ಡಾಕ್ಟರ್ ಅಂತ ಹೇಳ್ತಾರೆ. ನಾವು ಡೈಲಿ ಒಂದು ಆ್ಯಪಲ್ ತಿನ್ನೋದ್ರಿಂದ ನಾವು ವೆಯ್ಟು ಸಹ ಮ್ಯಾನೇಜ್ ಮಾಡ್ಬೋದು. ಬೆಳಗ್ಗೆ ತಿಂಡಿ ತಿನ್ನೋ ಬದಲು ಬೇಕಾದರೆ ನಾವು ಆ್ಯಪಲ್ನೇ ತಿನ್ಬೋದು. ಆ್ಯಪಲ್ಸಲ್ಲಿ ನ್ಯೂಟ್ರಿಯೆಂಟ್ಸು ಜಾಸ್ತಿ ಇರುತ್ತೆ ಮತ್ತು ಫೈಬರ್ ಕಂಟೆಂಟ್ ಇರುತ್ತೆ. ಊಟ ಚೆನ್ನಾಗಾಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ನಾವು ಆ್ಯಪಲ್ ತಿನ್ನೋದ್ರಿಂದ ಹೊಟ್ಟೆ ಫಿಲ್ ಆದಂಗೂ ಇರುತ್ತೆ. ಆ್ಯಪಲಲ್ಲಿ ಸ್ಮೂತಿ ಕೂಡ ಮಾಡಿಕೊಂಡು ಕುಡಿಬೋದು ನಾವು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಕೆಲವು ಆ್ಯಪಲಲ್ಲಿ ಈ ರೀತಿ ನಾವು ತಂದಾಗ ನೋಡ್ಕೋಬೇಕು, ಸಿಪ್ಪೆ ಕೆಳಗಡೆ ಎಲ್ಲ ಕಪ್ಪಗೆ ಆಗ್ಬಿಟ್ಟಿರುತ್ತೆ. ನಾವು ಸಿಪ್ಪೆನ ಪೀಲ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಅದ್ರ ಕೆಳಗಡೆ ಒಂಥರ ಕೆಂಪಕ್ಕೆ ಮತ್ತು ಕಪ್ಪಕ್ಕೆ ಆಗ್ಬಿಟ್ಟಿರುತ್ತೆ. ಆ ರೀತಿ ಆದಾಗ ನಾವು ಸಿಪ್ಪೆನ ನೀಟಾಗಿ ತೆಗೆದ್ಬಿಟ್ಟು ಆಮೇಲೆ ತಿನ್ನಬೇಕು. ನಾವು ಹೊರಗಡೆಯಿಂದ ಆ್ಯಪಲ್ ತಂದ ತಕ್ಷಣ ನೀಟಾಗಿ ಒಂದ್ಸರಿ ಉಪ್ಪು ನೀರಲ್ಲಿ ತೊಳೆದ್ರೆ ಒಳ್ಳೆಯದು. ಕೆಲವು ಸಲ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿರ್ತಾರಲ್ಲ, ಸೊ ಅದಕ್ಕೆ ನಾವು ಯಾವುದೇ ಫ್ರೂಟ್ಸನ್ನಾಗಲಿ ಹೊರಗಡೆಯಿಂದ ತಂದ ತಕ್ಷಣ ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣಿನ ರಸ ಹಾಕಿ ತೊಳೆದು ಆಮೇಲೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ನಾವು ಆ್ಯಪಲ್ನ ಕಟ್ ಮಾಡಿ ಹಾಗೆ ಇಟ್ಬಿಟ್ರೆ ಈ ರೀತಿ ಪ್ಲೇಟಲ್ಲಿ ಏನಾಗುತ್ತೆ ಅಂದರೆ ಕೆಲವು ಸಲ ಕೆಂಪಗೆ ಆಗ್ಬಿಟ್ಟಿರುತ್ತೆ. ನಾವು ಮಕ್ಕಳಿಗೆಲ್ಲ ತಿಂಡಿಗೆ ಬಾಕ್ಸ್ಗೆ ಹಾಕ್ಕೊಡ್ಬೇಕಾದ್ರೆ ಅದು ಹಾಗೆ ನಾವು ಕಟ್ ಮಾಡಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಕಪ್ಪಗೆ ಆಗ್ಬಿಡುತ್ತೆ, ಒಂಥರ ಕೆಂಪು ಕಲರ್ ಟರ್ನ್ ಆಗಿಬಿಡುತ್ತೆ ಆ್ಯಪಲ್ ಎಲ್ಲ. ಸೊ ಆ ರೀತಿ ಆಗದೆ ಇರೋ ಹಾಗೆ ಈ ರೀತಿ ನಾವು ಆ್ಯಪಲ್ನ ಕಟ್ ಮಾಡ್ಕೊಂಡಾದ್ಮೇಲೆ ಆ ಸೆಂಟರಲ್ಲಿ ಬೀಜ ಇರುತ್ತಲ್ಲ, ಆ ಬೀಜ ಅದನ್ನೆಲ್ಲ ತೆಗೆದುಬಿಡಬೇಕು. ತೆಗ್ದಿದ್ದಾದಮೇಲೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ನಾವು ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಪುಡಿ ಉಪ್ಪಾಗಲಿ ಅಥವಾ ಕಲ್ಲುಪ್ಪಾಗಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆ ನೀರಲ್ಲಿ ಈ ಆ್ಯಪಲ್ನ ಹಾಕ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದನ್ನು ಆಮೇಲೆ ನಾವು ಉಪ್ಪು ನೀರಲ್ಲಿ ಇಟ್ಟು ಆಮೇಲೆ ನಾವು ಬಾಕ್ಸ್ಗೆ ಹಾಕ್ಕೊಡೋದ್ರಿಂದ ಅದು ಕೆಂಪಕ್ಕಾಗಲ್ಲ, ಹಾಗೆ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಈ ರೀತಿ ನಾವು ಬಾಕ್ಸ್ಗೆ ಹಾಕ್ಕೊಡುವಾಗ ಈ ರೀತಿ ನಾವು ಉಪ್ಪು ನೀರಲ್ಲಿ ಆ್ಯಪಲ್ನ ಹಾಕಿ ಆ ಬಾಕ್ಸ್ಗೆ ಹಾಕೋದ್ರಿಂದ ಅದು ಕಲರ್ ಟರ್ನ್ ಆಗಲ್ಲ. ಸೊ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಮಕ್ಕಳಾಗಲಿ ದೊಡ್ಡವರಾಗಲಿ ಜಾಸ್ತಿ ಕರದ ತಿಂಡಿನೇ ಇಷ್ಟಪಡ್ತಾರೆ. ಸೊ ಅದ್ರ ಬದಲು ನಾವು ಈ ರೀತಿ ಹೆಲ್ತಿ ಫ್ರೂಟ್ಸನ್ನು ಸ್ನ್ಯಾಕ್ಸ್ ಟೈಮಲ್ಲಿ ಕಟ್ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಆ್ಯಪಲ್ನ ಬಾಕ್ಸ್ಗೆ ಹಾಕ್ಕೊಡೋದ್ರಿಂದ ಆ್ಯಪಲ್ ಕಲರ್ ಚೇಂಜ್ ಆಗಲ್ಲ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಟೀ ಸ್ಟೈನರ್ ತೊಗೊಂಡಿದ್ದೀವಿ. ನಾವು ಯಾವಾಗಲೂ ಟೀ ಮಾಡ್ತಾ ಇರ್ತೀವಿ, ಈ ರೀತಿ ಸ್ಟೈನರು ಸುತ್ತೂ ಕಪ್ಪಗೆ ಆಗ್ಬಿಟ್ಟಿರುತ್ತೆ. ಈ ರೀತಿ ಸ್ಟೈನರ್ ಸುತ್ತೂ ಕಪ್ಪಕ್ಕೆ ಅಲ್ಲಲ್ಲಿ ಆಗ್ಬಿಟ್ಟಿರುತ್ತೆ. ಸೊ ಅದನ್ನು ಎಷ್ಟೇ ಉಜ್ಜಿದ್ರೂ ಸಹ ಹೋಗಲ್ಲ. ಅದನ್ನು ಈಸಿಯಾಗಿ ನಾವು ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು ಅಂದರೆ, ಸೊ ನಾನಿಲ್ಲಿ ಸ್ಟವ್ ಹಚ್ಚಿದ್ದೀನಿ. ಸ್ಟವ್ ಹಚ್ಬಿಟ್ಟು ಆ ಎಲ್ಲೆಲ್ಲಿ ಕಪ್ಪಗಾಗಿರುತ್ತಲ್ಲ, ಸೊ ಅಲ್ಲಲ್ಲಿ ನೋಡಿ ಈ ರೀತಿ ಸ್ಟೈನನ್ನು ತಿರುಗಿಸ್ಕೋತಾ ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ಸೊ ನಮಗೆ ಗೊತ್ತಾಗುತ್ತೆ, ಅದು ಬಿಸಿ ಆಗ್ತಾ ಅದೆಲ್ಲ ಒಂಥರ ಸುಟ್ಟು ಥರ ಆಗಿ ಕಪ್ಪಗೆ ಆಗ್ತಾ ಬರುತ್ತೆ. ಮತ್ತು ಸ್ಟೈನರು ಸಹ ನಾವು ಹಾಗೆ ಬಿಸಿಗೆ ಇಡ್ತಾ ಇದ್ದರೆ ಅದೊಂಥರ ಬೆಳ್ಳಕ್ಕೆ ಆಗ್ತಾ ಬರುತ್ತೆ, ಕಲರೇ ಚೇಂಜ್ ಆಗಿಬಿಡುತ್ತೆ. ನೋಡಿ, ನಾನು ಒಂದೇ ಸೈಡ್ ಇಟ್ಟಿರೋದ್ರಿಂದ ಕೆಂಪಗಾಗ್ಬಿಟ್ಟು ಅಲ್ಲಿ ಒಂಥರ ಬ್ಲೂಯಿಶ್ ಆಗಿ ಆಮೇಲೆ ವೈಟಾಗಿ ಆಗಿಬಿಡುತ್ತೆ. ಸೊ ಆ ರೀತಿಯೂ ಆದರೆ ಅದು ನೀಟಾಗಿ ಆಗುತ್ತೆ, ಬೆಳ್ಳಕ್ಕಾಗ್ಬಿಡುತ್ತೆ, ಒಳ್ಳೆ ಹೊಸ ಥರ ಕಾಣುತ್ತೆ. ಸೊ ನಾವು ಈ ರೀತಿ ಬಿಸಿ ಮಾಡಿಕೊಂಡು ಟೀ ಸ್ಟೈನರ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನಾನಿಲ್ಲಿ ನೋಡಿ ಆ ಎಲ್ಲೆಲ್ಲಿ ಕಪ್ಪಗಾಗಿದೆಯೋ ಅಲ್ಲೆಲ್ಲ ನೋಡಿ ಈ ರೀತಿ ಚೆನ್ನಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ ಸ್ಟವ್ ಮೇಲೆ ಇಟ್ಟು. ಸೊ ಈ ರೀತಿ ಬಿಸಿ ಮಾಡಿ ಆದಮೇಲೆ ಒಂದು ಬಟ್ಲಲ್ಲಿ ಬಿಸಿ ನೀರು ಇಟ್ಕೊಂಡು ಆ ಸ್ಟೈನರ್ನ ಆ ನೀರಲ್ಲಿ ಮುಳುಗಿಸ್ಬೋದು. ಇಲ್ಲಾಂದರೆ ಹಾಗೆಯೇ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಸೋಪ್ ಹಾಕಿ ಅಥವಾ ವಿಮ್ ಲಿಕ್ವಿಡ್ ಹಾಕಿ ಒಂದ್ಸರಿ ನಾರು ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಟೀ ಸ್ಟೈನನ್ನು ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಎಷ್ಟೇ ಕಪ್ಪು ಕಲೆಗಳಿದ್ರೂ ಸ್ಟೈನರಲ್ಲಿ ಅದೆಲ್ಲ ನೀಟಾಗಿ ಹೊರ್ಟೋಗ್ಬಿಡುತ್ತೆ ನಾವು ಈ ರೀತಿ ಮಾಡೋದ್ರಿಂದ. ಸೊ ನೋಡಿ, ನಾನು ಸ್ಟವ್ ಮೇಲೆ ಇದನ್ನು ಚೆನ್ನಾಗಿ ಆ ಸುತ್ತಲೂ ಕಲೆಗಳಿದ್ದಲ್ಲ ಸ್ಟೈನರಲ್ಲಿ ಅದನ್ನೆಲ್ಲ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ಬಿಸಿ ನೀರಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಪಾತ್ರೆ ತೊಳೆಯೋ ಸೋಪ್ ಅಥವಾ ಲಿಕ್ವಿಡ್ ಹಾಕಿ ಈ ರೀತಿ ನಾರಿಂದ ಉಜ್ಕೊಳ್ಳೋದ್ರಿಂದ ಆ ಸುತ್ತಲೂ ಕಪ್ಪಕ್ಕೆಲ್ಲ ಕಲೆಗಳಿರುತ್ತಲ್ಲ ಅದೆಲ್ಲ ನೀಟಾಗಿ ಹೊರ್ಟೋಗ್ಬಿಡುತ್ತೆ. ಸೊ ನಾನು ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಸೊ ನೋಡಿ, ನಾನು ಫುಲ್ ವಾಶ್ ಮಾಡಿ ಈ ರೀತಿ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ. ಸೊ ನೋಡಿ, ಸುತ್ತಲೂ ಫುಲ್ಲು ಆ ಕಪ್ಪು ಕಲೆಗಳಿತ್ತಲ್ಲ ಅದೆಲ್ಲ ನೀಟಾಗಿ ಹೊರ್ಟೋಗ್ಬಿಟ್ಟಿದೆ. ಈ ರೀತಿ ಸ್ಟೈನನ್ನು ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು, ಟೀ ಕಲೆಗಳೆಲ್ಲ ಹೊರ್ಟೋಗ್ಬಿಡುತ್ತೆ. ನೋಡಿ, ನಾನು ಫುಲ್ಲು ಅದು ರೆಡ್ ಆಗಿತ್ತಲ್ಲ ಜಾಲರ, ಅದೆಲ್ಲ ನೋಡಿ ಎಷ್ಟು ಬೆಳ್ಳಕ್ಕಾಗಿದೆ. ಈ ರೀತಿ ಫುಲ್ಲು ಬೆಳ್ಳಕ್ಕಾಗೋವರೆಗೂ ಸಹ ನಾವು ಬೇಕಾದರೆ ಅದನ್ನು ಚೆನ್ನಾಗಿ ಸ್ಟವ್ ಮೇಲಿಟ್ಟು ಕೆಂಪಗಾದ್ಮೇಲೆ ಆಮೇಲೆ ವಾಶ್ ಮಾಡಿಕೊಂಡ್ರೆ ಟೀ ಸ್ಟೈನನ್ನು ಬೆಳ್ಳಕ್ಕೆ ಹೊಸ ಥರ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ಸ್ಟವ್ ಯೂಸ್ ಮಾಡ್ತಾ ಇರ್ತೀವಿ, ಈ ರೀತಿ ಬರ್ನರ್ ಸುತ್ತು ನಾವು ಸ್ಟ್ಯಾಂಡ್ ಇರುತ್ತಲ್ಲ ಅದ್ರ ಸುತ್ತೂ ನೋಡಿ ಈ ಸ್ಟೀಲ್ ಹತ್ರ ಕೆಲವು ಸಲ ಕಲೆಗಳು ಹಾಗೆ ಜಿಡ್ಡು ಥರ ಕೂತ್ಬಿಟ್ಟಿರುತ್ತೆ. ಅದನ್ನು ಈ ರೀತಿ ನಾವು ಚಾಕು ಸಹಾಯದಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಎಷ್ಟೇ ಜಿಡ್ಡು ಅಲ್ಲಿ ಕಲೆಗಳೆಲ್ಲ ಕಟ್ಕೊಂಬಿಟ್ಟಿದ್ರೆ ನಾವು ಈ ರೀತಿ ಶಾರ್ಪ್ ಚಾಕು ತೊಗೊಂಡು ಆ ಕೊನೆ ಇರುತ್ತಲ್ಲ ಆ ಕೊನೆಯಲ್ಲಿ ಮಾತ್ರ ಈ ರೀತಿ
ಚಾಕುವಿಂದ ಸುತ್ತಲೂ ಕೈ ಆಡಿಸ್ತಾ ಬಂದರೆ ಆ ಜಿಡ್ಡು ಎಲ್ಲ ಒಂದು ಅಂಟಂಟು ಥರ ಅದು ಕಲೆ ಕೂತ್ಬಿಟ್ಟಿರುತ್ತೆ. ಸೊ ಆ ಕೊಳೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. ಸೊ ಆ ರೀತಿ ಚಾಕು ಸಹಾಯದಿಂದ ಆದರೂ ನಾವು ಕ್ಲೀನ್ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಟ್ಯಾಬ್ಲೆಟ್ ಕವರು ಸ್ವಲ್ಪ ಸ್ಟಿಫಾಗಿರುತ್ತೆ ಎಡ್ಜಸ್ ಅಲ್ವಾ. ಸೊ ಆ ರೀತಿ ಸ್ಟಿಫಾಗಿರೋ ಟ್ಯಾಬ್ಲೆಟ್ ಕವರ್ನ ತೊಗೊಂಡು ನಾವು ಈ ರೀತಿ ಸುತ್ತೂ ಆ ಸ್ಟವ್ ಸುತ್ತು ಈ ರೀತಿ ಮಾಡೋದ್ರಿಂದ ಆ ಕಲೆಗಳು ಆ ಅಂಟಂಟು ಕೊಳೆ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ನೀಟಾಗಿ ಬಂದ್ಬಿಡುತ್ತೆ. ಟ್ಯಾಬ್ಲೆಟ್ ಕವರು ಸ್ವಲ್ಪ ಸ್ಟಿಫಾಗಿರಬೇಕು. ಆ ರೀತಿ ಟ್ಯಾಬ್ಲೆಟ್ ಕವರ್ ತೊಗೊಂಡ್ರೆ ನಾವು ಈ ರೀತಿ ಎಡ್ಜಲ್ಲಿ ಈ ರೀತಿ ರಬ್ ಮಾಡಿದಾಗ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ. ಸೊ ಇಲ್ಲಾಂದರೆ ನಾವು ಚಾಕುನಲ್ಲೇ ನಾವು ಆ ಕೊನೆಯಿಂದ ಈ ರೀತಿ ಸುತ್ತೂ ಕೈ ಆಡಿಸ್ತಾ ಬಂದರೆ ಆ ಅಂಟಂಟೆ ಥರ ಇರುತ್ತಲ್ಲ ಅದೆಲ್ಲ ಬಂದುಬಿಡುತ್ತೆ ನೀಟಾಗಿ. ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಸಾಕ್ಸ್ ತೊಗೊಂಡಿದ್ದೀನಿ. ನಾವು ಈ ರೀತಿ ಯೂಸ್ ಮಾಡದೇ ಇರೋ ಸಾಕ್ಸು ಯೂಸ್ ಮಾಡಿದ್ಮೇಲೆ ನಾವು ಬಿಸಾಡೋ ಬದಲು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ನಾವು ಈ ಕಬೋರ್ಡ್ ಮೇಲೆ ಡೋರ್ಗಳು ಒರೆಸೋಕ್ಕೆ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಕಿಟಕಿ ಗ್ರಿಲ್ಸ್ ಎಲ್ಲ ಇರುತ್ತಲ್ಲ, ಈ ರೀತಿ ಕಂಬಿಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಈ ರೀತಿ ಕೈಗೆ ಹಾಕ್ಕೊಂಡು ಒರೆಸ್ಕೊಂಡ್ರೆ ನೀಟಾಗಿ ಎರಡೂ ಸೈಡು ಆ ಕಂಬಿಗಳಲ್ಲಿರೋ ಧೂಳೆಲ್ಲ ಬಂದುಬಿಡುತ್ತೆ. ನಾವು ಬೇಕು ಅಂದರೆ ಸಾಕ್ಸನ್ನು ಒರೆಸ್ಕೊಂಡು ಸಹ ಒರೆಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ಹಳೆ ಸಾಕ್ಸನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಫ್ರಿಜ್ಜಲ್ಲಿ ರಬ್ಬರ್ಸ್ ಇರುತ್ತಲ್ಲ ಸೈಡಲ್ಲಿ, ಆ ರಬ್ಬರ್ಸ್ನ ನಾವು ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು ಅಂದರೆ ತುಂಬ ಡಸ್ಟ್ ಎಲ್ಲ ಕೂತ್ಬಿಟ್ಟಿರುತ್ತೆ ಕೆಲವು ಸಲ. ಸೊ ನಾವು ಸಾಕ್ಸನ್ನು ಯೂಸ್ ಮಾಡಿಕೊಂಡು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ ಆ ರಬ್ಬರ್ ಒಳಗಡೆ ಎಲ್ಲ ಡಸ್ಟ್ ಕೂತ್ಬಿಟ್ಟಿದೆ. ಸೊ ನಾನಿಲ್ಲಿ ಹಳೆ ಸಾಕ್ಸ್ ತೊಗೊಂಡಿದ್ದೀನಿ. ಹಳೆ ಸಾಕ್ಸನ್ನು ನೀಟಾಗಿ ವಾಶ್ ಮಾಡಿ ಇಟ್ಟಿರ್ತೀವಲ್ಲ, ಆ ಸಾಕ್ಸನ್ನು ತೊಗೊಂಡು ಬಿಸಾಡಬೋದು. ಈ ರೀತಿ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಬಾಚಣಿಗೆ ತೊಗೊಂಡಿದ್ದೀನಿ. ಆ ಬಾಚಣಿಗೆನ ಈ ರೀತಿ ಸಾಕ್ಸ್ ಒಳಗಡೆ ಹಾಕ್ಬಿಟ್ಟು ನಾವು ಇದನ್ನು ನೆನೆಸ್ಕೋಬೋದು ಕ್ಲೀನ್ ಮಾಡ್ಕೊಳ್ಳೋವಾಗ. ಇಲ್ಲಾಂದರೆ ಡ್ರೈ ಆಗಿ ಒಂದ್ಸರಿ ಈ ರೀತಿ ರಬ್ಬರ್ ಒಳಗಡೆ ಈ ರೀತಿ ಸೇರ್ಸೋಕ್ಕೆ ಈಸಿಯಾಗಿರುತ್ತೆ ನಮಗೆ. ಆ ಒಳಗಡೆ ಇರೋ ಆ ಡಸ್ಟ್ ಎಲ್ಲ ಬಂದುಬಿಡುತ್ತೆ ನೀಟಾಗಿ. ಕೆಲವು ಸಲ ಫುಡ್ ಪಾರ್ಟಿಕಲ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ, ಅದನ್ನು ಸಹ ನೀಟಾಗಿ ತಕ್ಕೋಬೋದು. ಈ ರೀತಿ ನಾವು ಸಾಕ್ಸು ಮತ್ತು ಬಾಚಣಿಗೆ ಸಹಾಯದಿಂದ ಈಸಿಯಾಗಿ ಫ್ರಿಜ್ಜಲ್ಲಿರೋ ರಬ್ಬರ್ನ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಇದೇ ರೀತಿ ಸುತ್ತೂ ಇರುತ್ತಲ್ಲ ಫ್ರಿಜ್ ಡೋರಲ್ಲಿ, ಆ ರಬ್ಬರ್ನ ಸಾಕ್ಸ್ ಸಹಾಯದಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನಾವು ಸಾಕ್ಸನ್ನು ಬೇಕಾದರೆ ನೀರಲ್ಲಿ ನೆನೆಸ್ಬಿಟ್ಟು ಒಂದ್ಸರಿ ನೀಟಾಗಿ ಈ ರೀತಿ ಒರೆಸ್ಕೊಳೋದ್ರಿಂದ ರಬ್ಬರಲ್ಲಿರೋ ಡಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನಾನು ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಅದರಲ್ಲಿರೋ ಡಸ್ಟ್ ಎಲ್ಲ ನೀಟಾಗಿ ಅಂಟ್ಕೊಂಡ್ಬಿಟ್ಟಿದೆ ಸಾಕ್ಸ್ಗೆ. ಈ ರೀತಿ ಸಾಕ್ಸನ್ನು ಬಿಸಾಡೋ ಬದಲು ರಿಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಕ್ಲಿಪ್ಸ್ ತೊಗೊಂಡಿದ್ದೀನಿ. ನಾವು ಈ ರೀತಿ ಹೇರ್ ಕ್ಲಿಪ್ಸ್ನ ಯೂಸ್ ಮಾಡ್ತೀವಿ. ಕೆಲವು ಸಲ ಹೇರ್ ಕ್ಲಿಪ್ಸು ತುಂಬ ಶಾರ್ಪಾಗಿ ಬಂದಿರುತ್ತೆ ಎಂಡ್ಸು, ನಾವು ತಲೆಗೆ ಹಾಕ್ಕೊಂಡಾಗ ಅದು ಚುಚ್ಕೊಳ್ತಾ ಇರುತ್ತೆ ಸ್ಕಾಲ್ಪ್ಗೆಲ್ಲ. ಸೊ ಆ ರೀತಿ ಆಗದೆ ಇರೋ ಹಾಗೆ, ಮತ್ತು ಈ ರೀತಿ ಕ್ಲಿಪ್ಸ್ ಸೆಂಟರಲ್ಲಿ ಅವ್ರು ಕಂಬಿ ಕೊಟ್ಟಿರ್ತಾರೆ, ಅದು ಕೆಲವು ಸಲ ಓಪನ್ ಆಗಿಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ನೇಲ್ ಪಾಲಿಶು, ನಾವು ವೈಟ್ ಕಲರ್ ನೇಲ್ ಪಾಲಿಶ್ ಆದರೂ ತೊಗೋಬೋದು, ಈ ರೀತಿ ಕಲರ್ ಆದರೂ ತೊಗೊಂಡು ನಾವು ಆ ಕಡೆ ತುದಿ ಮತ್ತು ಈ ಕಡೆ ತುದಿಗೆ ಈ ರೀತಿ ನೇಲ್ ಪಾಲಿಶ್ನ ಹಾಕೋದ್ರಿಂದ ಅದು ತುಂಬ ದಿನ ಬಾಳಿಕೆ ಬರುತ್ತೆ. ಅದು ಕೆಲವು ಸಲ ಓಪನ್ ಆಗಿಬಿಡುತ್ತೆ, ಅದೇ ರೀತಿ ಆಗದೆ ಇರೋ ಹಾಗೆ ಕಂಟ್ರೋಲ್ ಮಾಡ್ಬೋದು. ಸೊ ಈ ರೀತಿ ಕಂಬಿಗೆ ಫುಲ್ಲು ನಾವು ನೇಲ್ ಪಾಲಿಶ್ ಹಾಕೋದ್ರಿಂದ ಅದು ಸ್ಟಿಫಾಗಿ ಅಂಟ್ಕೊಳ್ಳುತ್ತೆ, ಮತ್ತು ಅದು ಕಂಬಿ ಹೊರಗಡೆ ಬರಲ್ಲ. ನಾವು ಯೂಸ್ ಮಾಡ್ತಾ ಕೆಲವು ಸಲ ಓಪನ್ ಆಗಿಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ಬಳಸ್ಬೋದು. ಕ್ಲಿಪ್ಪು ತುಂಬ ದಿನ ಹಾಳಾಗಲ್ಲ, ಹಾಗೇ ಇರುತ್ತೆ. ಸೊ ನೋಡಿ, ಈ ರೀತಿ ನಾನು ಒಳಗಡೆ ಸೈಡು ಸಹ ಕಂಬಿಗೆ ನೇಲ್ ಪೇಂಟನ್ನ ಹಾಕೋತಾ ಇದ್ದೀನಿ. ಮತ್ತು ನೋಡಿ, ಇಲ್ಲಿ ತುದಿಗಳು ನಮಗೆ ತುಂಬ ಶಾರ್ಪ್ ಆಗಿರುತ್ತಲ್ಲ, ಆ ತುದಿಗಳಿಗೂ ಸಹ ನಾವು ಈ ರೀತಿ ವೈಟ್ ಕಲರ್ ನೇಲ್ ಪಾಲಿಶ್ ಆಗಲಿ ಕಲರ್ ನೇಲ್ ಪಾಲಿಶ್ ಆಗಲಿ ಅಪ್ಲೈ ಮಾಡೋದ್ರಿಂದ ಆ ಶಾರ್ಪ್ನೆಸ್ ಹೋಗಿ ಸ್ವಲ್ಪ ರಫ್ ಆಗುತ್ತೆ. ಸೊ ಆವಾಗ ನಮಗೆ ಸ್ಕಾಲ್ಪ್ಗೆ ಅದು ಚುಚ್ಕೊಳ್ಳಲ್ಲ ನಾವು ಕ್ಲಿಪ್ ಹಾಕ್ಕೊಂಡಾಗ. ಸೊ ನಾನು ಇನ್ನೊಂದು ಕ್ಲಿಪ್ ತೊಗೊಂಡು ಅದೇ ರೀತಿ ನೇಲ್ ಪಾಲಿಶ್ನ ಎರಡೂ ಸೈಡು ಕಂಬಿಗೆ ಹಚ್ಕೋತಾ ಇದ್ದೀನಿ. ಸೊ ಈ ರೀತಿ ಕಂಬಿಗೆ ಅಪ್ಲೈ ಮಾಡಿ ನಾವು ಆ ಎಡ್ಜಸ್ಗೂ ಸಹ ಈ ರೀತಿ ನೇಲ್ ಪಾಲಿಶ್ನ ಅಪ್ಲೈ ಮಾಡೋದ್ರಿಂದ ಚೆನ್ನಾಗಿ ಬಾಳಿಕೆ ಬರುತ್ತೆ ನಮಗೆ ಈ ರೀತಿ ಕ್ಲಿಪ್ಸು, ಮತ್ತು ಬೇಗ ಹಾಳಾಗಲ್ಲ. ಇದೇ ರೀತಿ ನಾನು ಮಿಕ್ಕಿರೋ ಕ್ಲಿಪ್ಸ್ಗೂ ಸಹ ಅಪ್ಲೈ ಮಾಡ್ತೀನಿ. ಸೊ ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೇಲ್ ಪಾಲಿಶ್ ಅಪ್ಲೈ ಮಾಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನು ಡ್ರೈ ಆಗೋಕ್ಕೆ ಹಾಗೆ ಬಿಟ್ಬಿಡಬೇಕು. ನಾವು ಈ ರೀತಿ ಕ್ಲಿಪ್ಸನ್ನು ತಲೆಗೆ ಹಾಕೋತಾ ಇರ್ತೀವಿ. ಸೊ ಎಲ್ಲಂದ್ರಲ್ಲಿ ಕೂದಲಿಗೆ ಹಾಕ್ಕೊಂಡು ಕ್ಲಿಪ್ಸ್ನ ತೆಗೆದಿಟ್ಬಿಡ್ತೀವಿ. ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಈ ಬ್ಯಾಂಗಲ್ನ ಯೂಸ್ ಮಾಡಿಕೊಂಡು ನಾವು ಕ್ಲಿಪ್ ಆರ್ಗನೈಸರ್ ಥರ ಯೂಸ್ ಮಾಡ್ಬೋದು. ಒಂದು ಬ್ಯಾಂಗಲ್ ಇದ್ದರೆ ಸಾಕು. ಈ ರೀತಿ ನಾವು ಎಷ್ಟೇ ಕ್ಲಿಪ್ಸ್ ಇದ್ರೂ ನಾವು ಬ್ಯಾಂಗಲ್ಸ್ ಯೂಸ್ ಮಾಡದೇ ಇರೋ ಬ್ಯಾಂಗಲ್ಸ್ನ ಬಿಸಾಡಿಬಿಡ್ತೀವಿ. ಸೊ ಆ ರೀತಿ ಬ್ಯಾಂಗಲ್ಸ್ನ ಬಿಸಾಡ್ತೀರಾ ಇದನ್ನೇ ಕ್ಲಿಪ್ಸ್ ಹಾಕೋಕ್ಕೆ ಯೂಸ್ ಮಾಡಿಕೊಂಡು ಹೋಲ್ಡರ್ ಥರ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಬ್ಯಾಂಗಲ್ ಸುತ್ತೂ ನಾವು ಕ್ಲಿಪ್ಸನ್ನು ಒಂದು 2-3 ಕ್ಲಿಪ್ಸನ್ನು ಹಾಕ್ಕೋಬೋದು. ಈ ರೀತಿ ಕ್ಲಿಪ್ಸನ್ನು ಬ್ಯಾಂಗಲ್ಗೆ ಹಾಕ್ಬಿಟ್ಟು ನಾವು ಎತ್ತಿಟ್ಕೋಬೋದು. ಬ್ಯಾಂಗಲ್ಗೆ ಕ್ಲಿಪ್ಸನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ನಾವು ಈ ರೀತಿ ಎಲ್ಲಾದರೂ ವಾಲಲ್ಲಿ ಹುಕ್ಕಿದ್ವಿ, ಅದರ ಮೊಳೆ ಇದ್ದರೆ ಅಥವಾ ಸ್ಟ್ಯಾಂಡ್ ಇದ್ದರೆ ಅದಕ್ಕೆ ಈ ರೀತಿ ತಗ್ಲಾಕೋಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೇಲ್
ಪಾಲಿಶ್ ತೊಗೊಂಡಿದ್ದೀನಿ. ನೇಲ್ ಪಾಲಿಶು ಕೆಲವು ಸಲ ಏನಾಗುತ್ತೆ ಅಂದರೆ ಇಟ್ಟಿದ್ದ ಕಡೆನೇ ಗಟ್ಟಿ ಆಗಿಬಿಟ್ಟಿರುತ್ತೆ. ಕಲರ್ ನೇಲ್ ಪಾಲಿಶ್ನ ಇರ್ತೀವಿ, ಆ ನೇಲ್ ಪಾಲಿಶ್ನೆಲ್ಲ ಹಾಗೆ ಇಟ್ಬಿಟ್ಟಿರ್ತೀವಿ. ಅದು ಗಟ್ಟಿ ಆಗಿಬಿಟ್ಮೇಲೆ ಬಿಸಾಡಿಬಿಡ್ತೀವಿ, ಯೂಸ್ ಮಾಡೋಕ್ಕಾಗಲ್ಲ ಅಂತ. ಸೊ ಆ ರೀತಿ ಬಿಸಾಡ್ದಿರ ನಾವು ನೇಲ್ ಪಾಲಿಶ್ ಒಳಗಡೆ ಮನೇಲಿರೋ ಡಿಯೋಡ್ರೆಂಟ್ ಸ್ಪ್ರೇ ಇರುತ್ತೆ. ಸೊ ಆ ಸ್ಪ್ರೇನ ಈ ರೀತಿ ಒಳಗಡೆಗೆ ಸ್ಪ್ರೇ ಮಾಡಿಕೊಂಡು ಒಂದು ಸ್ವಲ್ಪ ಈ ರೀತಿ ಶೇಕ್ ಮಾಡಿಬಿಟ್ಟು ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಸೊ ಆ ಗಟ್ಟಿಯಾಗಿರೋ ನೇಲ್ ಪಾಲಿಶ್ ಎಲ್ಲ ಕರಗುತ್ತೆ ನೋಡಿ. ಈ ರೀತಿ ನಾವು ನೀಟಾಗಿ ಮಾಡ್ಕೋಬೋದು ನೇಲ್ ಪಾಲಿಶ್ನ ಬಿಸಾಡೋ ಬದಲು. ಮತ್ತು ನಾವು ಇದಕ್ಕೆ ನೇಲ್ ಪಾಲಿಶ್ ರಿಮೂವರ್ ಇದ್ದರೆ ರಿಮೂವರ್ನು ಸಹ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನಾವು ನೇಲ್ ಪಾಲಿಶ್ನ ರಿಯೂಸ್ ಮಾಡ್ಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಈ ರೀತಿ ಪೌಚಸ್ ತೊಗೊಂಡಿದ್ದೀನಿ. ಇದು ಪೌಚ್ ಬಂದು ನಮಗೆ ಯಾರಾದರೂ ಗಿಫ್ಟ್ ಕೊಡ್ತಾರೆ ಅಥವಾ ಏನಾದರೂ ಸ್ಪಾನ್ಸರ್ ಮಾಡೋಕ್ಕೆ ಅಂತ ಪಾಂಪ್ಲೆಟ್ಸ್ ಎಲ್ಲ ಹಾಕಿ ಈ ರೀತಿ ಪೌಚಸ್ನ ಹಂಚ್ತಾ ಇರ್ತಾರೆ. ಸೊ ಈ ಪೌಚಸ್ನ ಬಿಸಾಡೋ ಬದಲು ನಾವು ಇದರಲ್ಲಿ ಏನಾದರೂ ಸ್ಟೋರ್ ಮಾಡಿಡ್ಬೋದು, ಪೆನ್ನುಗಳು ಸ್ಟೋರ್ ಮಾಡಿಡ್ಬೋದು, ಇಂಪಾರ್ಟೆಂಟ್ ಪೇಪರ್ಸ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ರೀತಿ ಬ್ಯಾಂಗಲ್ಸ್ ಇರುತ್ತೆ. ಸೊ ಬ್ಯಾಂಗಲ್ಸು ಒಂದೊಂದು ಕಲರು ನಾವೇನು ಮಾಡ್ತೀವಿ ಅಂದರೆ ಇಡಬೇಕಾದ್ರೆ ಮಿಕ್ಸ್ ಆಗಿಬಿಡುತ್ತೆ. ಆ ರೀತಿ ಮಿಕ್ಸ್ ಆಗದೆ ಇರೋ ಹಾಗೆ ಗ್ರೀನ್ ಕಲರ್ ಬ್ಯಾಂಗಲ್ ಆಗಲಿ, ರೆಡ್ ಕಲರ್ ಬ್ಯಾಂಗಲ್ ಆಗಲಿ, ಕಲರ್ ಬ್ಯಾಂಗಲ್ಸ್ ಇರುತ್ತೆ. ಆ ಒಂದು ಕಲರ್ ಬ್ಯಾಂಗಲ್ಸ್ನ ಈ ರೀತಿ ರಬ್ಬರ್ ಬ್ಯಾಂಡಲ್ಲಿ ನಾವು ಟೈ ಮಾಡಿಬಿಟ್ಟು ಈ ರೀತಿ ಪೌಚಸಲ್ಲಿ ಸ್ಟೋರ್ ಮಾಡಿಡ್ಬೋದು. ಆಗ ಬ್ಯಾಂಗಲ್ಸು ಸಹ ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಸಪ್ರೇಟಾಗಿರುತ್ತೆ. ನಾವು ಎತ್ಕೋಬೇಕಾದ್ರೆ ಈಸಿಯಾಗಿ ಸಹ ತಕ್ಕೋಬೋದು. ಒಂದೇ ಕಲರ್ ಬ್ಯಾಂಗಲ್ಸು ನಾವು ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕಿಡೋದ್ರಿಂದ ಬ್ಯಾಂಗಲ್ಸು ಮಿಕ್ಸಪ್ ಆಗಲ್ಲ. ನಾವೆಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಈಸಿಯಾಗಿ ನಮಗೆ ಸಿಗುತ್ತೆ. ಮತ್ತು ಈ ರೀತಿ ಪೌಚಸ್ನು ಸಹ ನಾವು ಈ ರೀತಿ ಸ್ಟೋರ್ ಮಾಡೋಕ್ಕೆ ರಿಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಹೇರ್ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಈ ರೀತಿ ಚಿಕ್ಕ ಟಿಕ್ ಕ್ಲಿಪ್ಸ್ ಬರುತ್ತೆ. ಸೊ ಈ ಕ್ಲಿಪ್ಸನ್ನು ನಾವು ಕಲರ್ ಶೇಡ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಬಿಸಾಡ್ಬಿಡ್ತೀವಿ ಕೆಲವು ಸಲ. ಸೊ ಆ ರೀತಿ ಬಿಸಾಡ್ದಿರ ಮನೆಯಲ್ಲಿ ಈ ರೀತಿ ಕಲರ್ ನೇಲ್ ಪಾಲಿಶ್ ಇರುತ್ತೆ. ಸೊ ಆ ನೇಲ್ ಪಾಲಿಶ್ನೇ ಯೂಸ್ ಮಾಡಿಕೊಂಡು ನಾವು ಇದನ್ನು ಕಲರ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಕಲರ್ ಶೇಡ್ ಆಗಿರೋ ಕ್ಲಿಪ್ಸನ್ನು ತೊಗೊಂಡಿದ್ದೀನಿ. ಆ ಕ್ಲಿಪ್ಸ್ಗೆ ಈ ರೀತಿ ನಮ್ಮ ಮನೆಗಳಲ್ಲಿ ನೇಲ್ ಪಾಲಿಶ್ ಇದ್ದೇ ಇರುತ್ತೆ. ಕಲರ್ ನೇಲ್ ಪಾಲಿಶ್ ಇರುತ್ತೆ. ಆ ಕಲರ್ ನೇಲ್ ಪಾಲಿಶ್ನ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಒಣಗಿಸಿ ಆದಮೇಲೆ ನಾವು ಇದನ್ನು ನೋಡಿ ಡಿಸೈನರ್ ಹೇರ್ ಕ್ಲಚಸ್ ಥರ ಮಾಡಿಕೊಂಡು ಹೇರ್ ಕ್ಲಿಪ್ಸ್ನ ಬಿಸಾಡ್ದಿರ ರಿಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಈ ರೀತಿ ಟಿಕ್ ಕ್ಲಿಪ್ಸ್ಗೆ ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ ನೇಲ್ ಪಾಲಿಶು. ನಾವು ಬೇಕಂದರೆ ಇದಕ್ಕೆ ಆಕ್ರಿಲಿಕ್ ಕಲರ್ಸ್ ಇದ್ದರೆ ಅದನ್ನು ಸಹ ಅಪ್ಲೈ ಮಾಡಿಬಿಟ್ಟು ಡಿಸೈನ್ ಮಾಡ್ಕೋಬೋದು ಬಿಸಾಡೋ ಬದಲು. ಇಲ್ಲಿ ಈ ರೀತಿ ಟಿಕ್ ಕ್ಲಿಪ್ಸ್ಗೆ ನೇಲ್ ಪಾಲಿಶ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಪರ್ಪಲ್ ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಅದು ಡಲ್ಲಾಗಿ ಕಾಣ್ತಾ ಇದೆ. ರೆಡ್ ಕಲರ್, ಯೆಲ್ಲೋ ಕಲರ್, ಗ್ರೀನ್ ಯಾವ ಕಲರ್ ಇದ್ದರೆ ಆ ಕಲರ್ ನೇಲ್ ಪಾಲಿಶ್ನ ಈ ರೀತಿ ಅಪ್ಲೈ ಮಾಡಿಬಿಟ್ಟು ಮನೆಯಲ್ಲಿ ಕುಂದನ್ ಸ್ಟೋನ್ಸ್ ಆಗಲಿ ಅಥವಾ ಚಿಮ್ಕಿ ಪೌಡರ್ ಇರುತ್ತಲ್ಲ, ಸೊ ಅದಿದ್ರೂ ಪರವಾಗಿಲ್ಲ, ಅದನ್ನು ಸಹ ನಾವು ಇದ್ರ ಮೇಲೆ ಉದುರಿಸ್ಕೊಳ್ಳೋದ್ರಿಂದ ಅದು ಡಿಸೈನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿ ನಾವು ಈ ರೀತಿ ಡಿಸೈನ್ ಮಾಡಿಕೊಂಡು ಹಳೆ ಕ್ಲಚ್ ಟಿಕ್ ಕ್ಲಿಪ್ಸ್ನ ರಿಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ನೇಲ್ ಪೇಂಟ್ ಹಾಕಿಟ್ಟಿದ್ದಾದಮೇಲೆ ಮನೆಯಲ್ಲಿ ಕುಂದನ್ಸ್ ಇತ್ತು ಚಿಕ್ಕದು. ಸೊ ಆ ಕುಂದನ್ಸ್ನ ಈ ರೀತಿ ಅಂಟಿಸ್ಕೊತಾ ಇದ್ದೀನಿ. ನೇಲ್ ಪಾಲಿಶ್ ಮೇಲೆ ಅಂಟಿಸ್ಕೊಳ್ಳೋದ್ರಿಂದ ಅದು ಹಾಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಈ ರೀತಿ ಅಲ್ಲೊಂದು ಕುಂದನ್ಸ್ನ ಅಂಟಿಸ್ಕೊಳ್ಳೋದ್ರಿಂದ ಕ್ಲಿಪ್ಪು ಡಿಸೈನ್ ಆಗಿ ಕಾಣುತ್ತೆ. ಈ ರೀತಿ ಚಿಕ್ಕ ಕ್ಲಿಪ್ಸನ್ನ ಶೇಡ್ ಆಗಿದೆ, ಕಲರ್ ಹೊಟ್ಟೋಗಿದೆ ಅಂತ ಬಿಸಾಡೋ ಬದಲು ಈ ರೀತಿ ನಾವು ನೇಲ್ ಪಾಲಿಶ್ನ ಯೂಸ್ ಮಾಡಿಕೊಂಡು ಕಲರ್ ಮಾಡಿ ನಾವು ಕುಂದನ್ಸ್ನ ಅಂಟಿಸ್ಬಿಟ್ಟು ಡಿಸೈನರ್ ಟಿಕ್ ಕ್ಲಿಪ್ಸ್ನ ಮಾಡ್ಕೋಬೋದು. ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ಕಲರ್ ಶೇಡ್ ಆದಾಗ ನಾವು ಮಕ್ಕಳಿಗೆ ಹೇಳ್ಬಿಟ್ರೆ ನೇಲ್ ಪಾಲಿಶ್ ಈ ರೀತಿ ಕಲರ್ ಮಾಡಿಬಿಟ್ಟು ಡಿಸೈನ್ ಮಾಡ್ಕೊಳ್ಳಿ ಅಂತ ಅವರೇ ಮಾಡ್ಕೊಳ್ತಾರೆ. ಸೊ ಅವ್ರಿಗೂ ಇಷ್ಟ ಆಗುತ್ತೆ ಈ ರೀತಿ ಆರ್ಟ್ ಎಲ್ಲ ಮಾಡೋದಕ್ಕೆ, ಕ್ರಾಫ್ಟ್ ಎಲ್ಲ ಮಾಡ್ಕೋತಾರೆ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಬೇರೆ ಕಲರ್ ಅಪ್ಲೈ ಮಾಡಿ ನಾವು ರಿಯೂಸ್ ಮಾಡ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ. ನೆಕ್ಸ್ಟ್ ಟಿಪ್ ಬಂದು ನಾವು ಇಲ್ಲಿ ಬ್ಲೌಸ್ ಪೀಸಸ್ಸು. ಸೊ ಈ ರೀತಿ ಬ್ಲೌಸ್ ಪೀಸಸ್ಸು ನಮಗೆ ಕುಂಕುಮಕ್ಕೆ ಅಂತ ಕೊಡ್ತಾ ಇರ್ತಾರೆ. ಇದ್ರ ಮೇಲೆ ಕವರ್ಸ್ ಇರುತ್ತೆ. ಸೊ ಆ ಕವರ್ನ ನಾವು ತೆಗೆದು ಬಿಸಾಡ್ಬಿಡ್ತೀವಿ. ಸೊ ಅದನ್ನು ಬಿಸಾಡೋ ಬದಲು ಈ ಕವರ್ನ ರಿಮೋಟ್ಗೆ ನಾವು ಯೂಸ್ ಮಾಡೋ ರಿಮೋಟ್ಗೆ ಕವರ್ ಆಗಿ ಯೂಸ್ ಮಾಡ್ಬೋದು. ಕೆಲವು ಸಲ ರಿಮೋಟ್ ಕವರ್ಸ್ ಎಲ್ಲ ಕಿತ್ತೋಗ್ಬಿಟ್ಟಿರುತ್ತೆ. ನಾವು ರಿಮೋಟ್ ಕವರ್ಸ್ ಇಲ್ದಿರ ನಾವು ತೇವದ ಕೈಯಲ್ಲಿ ಮತ್ತು ನಾವು ಕೆಲಸ ಮಾಡ್ತಾ ಡಸ್ಟ್ ಕೈಯಲ್ಲೆಲ್ಲ ಮುಟ್ತಾ ಇರ್ತೀವಿ. ಸೊ ಆ ರೀತಿ ಆಗದೆ ಇರೋ ಹಾಗೆ ಈ ರೀತಿ ಸ್ಯಾರಿ ಬ್ಲೌಸ್ ಪೀಸ್ ಕವರ್ಸ್ ಬರುತ್ತಲ್ಲ, ಸೊ ಆ ಕವರ್ನ ರಿಮೋಟ್ಗೆ ಹಾಕ್ಬಿಟ್ಟು ಸೊ ಎಕ್ಸ್ಟ್ರಾ ಕವರ್ ಇದ್ದರೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಒಂದು ರಬ್ಬರ್ ಬ್ಯಾಂಡ್ ಆದರೂ ಹಾಕ್ಬೋದು. ಇಲ್ಲಾಂದರೆ ಗಮ್ ಟೇಪ್ ಇದ್ದರೆ ಹಿಂದೆ ಗಮ್ ಟೇಪ್ ಅಂಟಿಸ್ಬಿಟ್ರೆ ಸೈಡ್ಗೆ ಅದು ನೀಟಾಗಿ ಸ್ಟಿಫ್ ಆಗಿರುತ್ತೆ. ಸೊ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ಕೊಳೋದ್ರಿಂದ ರಿಮೋಟನ್ನು ನಾವು ಕೆಲವು ಕಡೆ ಜಾರೋ ಕಡೆ ಎಲ್ಲ ಇಟ್ಟಾಗ ಅದು ಜಾರಲ್ಲ, ರಬ್ಬರ್ ಬ್ಯಾಂಡ್ ಹೋಲ್ಡ್ ಆಗುತ್ತೆ. ಸೊ ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಕೆಲವು ಸಲ ಚಪಾತಿ ಸುಡಬೇಕಾದ್ರೆ ಆಗಲಿ, ಒಗ್ಗರಣೆ ಹಾಕಬೇಕಾದ್ರೆ ಆಗಲಿ, ಸಡನ್ನಾಗಿ ಬಿಸಿ ಇರೋ ಕುಕ್ಕರ್ ಹ್ಯಾಂಡಲ್ ಆಗಲಿ ಅಥವಾ ತವಾನೇ ಆಗಲಿ ಈ ರೀತಿ ಕೈಗೆ ಟಚ್ ಆಗಿಬಿಡುತ್ತೆ. ಆವಾಗಂತೂ
ತುಂಬ ಅದು ಉರಿಯುತ್ತೆ, ತುಂಬ ಅದು ಬಿಸಿ ತಾಕ್ಬಿಟ್ಟಿರುತ್ತಲ್ಲ, ಸೊ ಅಲ್ಲಿ ಗಾಯನೇ ಆಗಿಬಿಡುತ್ತೆ. ಸೊ ಆ ರೀತಿ ಆಗೋಕ್ಕೆ ಮುಂಚೆ ನಾವು ಸ್ವಲ್ಪ ಬಿಸಿ ತಾಕಿದ ತಕ್ಷಣ ಈ ರೀತಿ ಒಂದು ಸ್ವಲ್ಪ ಹರಳೆಣ್ಣೆ ಮನೇಲಿ ಇದ್ದೇ ಇರುತ್ತೆ. ಹರಳೆಣ್ಣೆ ಆಗಲಿ ಕೊಬ್ಬರಿ ಎಣ್ಣೆ ಆಗಲಿ ಹಚ್ಚೋದ್ರಿಂದ ಆ ಉರಿ ಕಮ್ಮಿ ಆಗುತ್ತೆ. ಸೊ ಆವಾಗ ನಮಗೆ ಅದು ಬಬಲ್ ಥರ ಬರಲ್ಲ, ಗಾಯ ಆಗದೆ ಇರೋ ಹಾಗೆ ನೋಡ್ಕೋಬೋದು ಫ್ರೆಂಡ್ಸ್. ಮತ್ತು ತಣ್ಣಕ್ಕೂ ಇರುತ್ತೆ ನಾವು ಆಯಿಲ್ ಅಪ್ಲೈ ಮಾಡೋದ್ರಿಂದ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ವಿಳೆದೆಲೆ ತೊಗೊಂಡಿದ್ದೀನಿ. ಸೊ ತುಂಬ ನೆಗಡಿ, ಕೆಮ್ಮು ಮತ್ತು ಗಂಟ್ಲೆಲ್ಲ ಕೆರೆತಾ ಇದ್ದಾಗ ನಾವು ಈ ರೀತಿ ವಿಳೆದೆಲೆ ಒಳಗಡೆ 1-2 ಕಾಳು ಮೆಣಸು ತೊಗೋತಾ ಇದ್ದೀನಿ. ಮೆಣಸು ಖಾರ ಇರೋದ್ರಿಂದ ನಮಗೆ ಕೆಮ್ಮಿರುತ್ತಲ್ಲ, ಸೊ ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ನಾನಿಲ್ಲಿ 1-2 ಕಾಳು ಮೆಣಸು ಮತ್ತು ಒಂದೇ ಒಂದು ಬೆಳ್ಳುಳ್ಳಿ ಎಸಳು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಟ್ಟನ್ನು ಸುಲಿದ್ಬಿಟ್ಟು ಆ ಒಂದು ಎಸಳನ್ನ ಈ ರೀತಿ ಚಚ್ಕೊಂಡಾದರೂ ಇಲ್ಲ ಪೀಸ್ ಮಾಡಿ ಈ ರೀತಿ ಎಲೆನಲ್ಲಿ ಇಟ್ಕೊಂಡು ಹಾಗೆಯೇ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ತಿನ್ನೋದ್ರಿಂದ ಗಂಟ್ಲು ಕೆರೆತ ಕಮ್ಮಿ ಆಗುತ್ತೆ ಮತ್ತು ಕೆಮ್ಮು ಸಹ, ನೆಗಡಿ ಕೆಮ್ಮು ಸಹ ಕಮ್ಮಿ ಆಗುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಖಾರ ಇರೋದ್ರಿಂದ ಮನೆಯಲ್ಲಿ ಜೇನುತುಪ್ಪ ಇದ್ದರೆ ನಾವು ಒಂದು ಸ್ವಲ್ಪ ಜೇನುತುಪ್ಪನ ಎಲೆಗೆ ಅಪ್ಲೈ ಮಾಡಿ ಮಕ್ಳಿಗೆ ಕೊಡುವಾಗಲಿ ಅಥವಾ ನಾವೇ ತಿನ್ನುವಾಗಲಿ ಹಾಕೊಂಡು ತಿನ್ನೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.